हेलो फ्रेंड्स, वेलकम बैक टू माय चैनल SMG अपडेट्स के ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ KA-VAO ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗಿರುತ್ತದೆ ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇತ್ತಲ್ಲ, ಗ್ರಾಮ ಲೆಕ್ಕಾಧಿಕಾರಿ ಅಂತೇಳಿ, ಅದರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವುದೇ ಇರುತ್ತೆ ಅಂತ. ನೆಕ್ಸ್ಟ್ ಯಾಕಂದರೆ 500 ನೋಟಿಫಿಕೇಷನ್ ಆಗ್ತದೆ ಅಂತ ಹೇಳಿದ್ದಾರೆ. ಡಿಸೆಂಬರ್ ಅಥವಾ ಜಾನಲ್ಲಿ 2026 ಜಾನಲ್ಲಿ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಏನೆಲ್ಲ ಕರೆಕ್ಟಾಗಿ ಇಟ್ಕೋಬೇಕು. ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಹೇಳ್ತೀನಿ. ಮತ್ತು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಮಿಸ್ ಆದರೆ ಅಥವಾ ಡೇಟ್ ಯಾವುದಾದ್ರೂ ಎಕ್ಸ್ಪೈರ್ ಆಗಿದ್ರೆ, ಮುಗ್ದಿದ್ರೆ, ಈಗ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೇಟ್ ಮುಗಿತಾ ಇರುತ್ತೆ 5 ಇಯರ್ಸ್ಗೆ ಒಂದ್ಸಲ. ಸೊ ಅದನ್ನು ರಿಜೆಕ್ಟ್ ಮಾಡ್ತಾರಾ ಅದರದೆಲ್ಲ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಈ ಥರ ನಿಮಗೆ ಪೋಸ್ಟ್ ಬರುತ್ತೆ 1:3 ಆದರೆ ಪೋಸ್ಟಿಗೆ ನಿಮ್ಮ ಅಡ್ರೆಸ್ ಹಾಕಿರ್ತೀರಲ್ಲ, ಆ ಅಡ್ರೆಸ್ಗೆ 1:3 ಆದವ್ರಿಗೆ ಎಲ್ಲರಿಗೂ ಪೋಸ್ಟ್ ಬರುತ್ತೆ. ಓಕೆನಾ. KA ಕಡೆಯಿಂದ 1:3 ಆದ್ರೂ ಬರುತ್ತೆ, KPSC ಕಡೆಯಿಂದ ಆದರೂ ಬರುತ್ತೆ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ಅಪ್ಡೇಟ್ ಕೊಡ್ತಿರ್ತೀನಿ. ಆಲ್ರೆಡಿ ನಾನು ಕಮ್ಯುನಿಕೇಷನ್ನು ಮತ್ತು ಪೇಪರ್ನ ಯಾವ ಥರ ಓದಬೇಕು ಮತ್ತು ನೋಟ್ಸ್ ಹೆಂಗಿರ್ಬೇಕಂತನೂ ಹೇಳಿದ್ದೀನಿ, ಮತ್ತು ಟೆಲಿಗ್ರಾಮಲ್ಲಿ ನೋಟ್ಸ್ನು ಹಾಕಿದ್ದೀನಿ. ಆ ಥರ ಓದ್ಕೊಳ್ಳಿ. ಇವಾಗ KAದು ಆಲ್ರೆಡಿ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾನೆ, ಕಡಿಮೆ ಟೈಮ್ ಇರೋದು. ಸೊ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಈಗ ಆನ್ಲೈನ್ ಕ್ಲಾಸಸ್ ಕೇಳ್ತಿದ್ರು, ಅದ್ರ ಬಗ್ಗೆನೂ ಶಾರ್ಟ್ ಟೈಮಲ್ಲಿ ಯಾವ ಥರ ಓದಬೇಕಂತ ವಿಡಿಯೋ ಮಾಡ್ತೀನಿ ಒಂದು. ಇವಾಗ ಡಾಕ್ಯುಮೆಂಟ್ಸ್ ಯಾವ್ದು ಬೇಕಂತ ನೋಡೋಣ. ಈ ಥರ ಪೋಸ್ಟ್ ಬಂದಿರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ನೀಡ್ ಇದೆ ಅಂತೇಳಿ ಇದರಲ್ಲೆಲ್ಲ ಲಿಸ್ಟ್ ಕೊಟ್ಟಿರ್ತಾರೆ. ಈ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ತೊಗೊಂಡು ಹೋಗ್ಬೇಕು ನೀವು. ಓಕೆನಾ. ನೋಡಿ, ಇದು ಡಿಸ್ಟ್ರಿಕ್ಟ್ ವೈಸ್ ಮಾಡಿರ್ತಾರಲ್ಲ, ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್ ಡಿವೈಡ್ ಮಾಡಿದ್ರಿಂದ DC ಆಫೀಸ್ಗೆ ಸಪ್ರೇಟಾಗಿ ಅವ್ರವ್ರ ಯಾವ ನೀವು ಡಿಸ್ಟ್ರಿಕ್ಟ್ ಹಾಕಿರ್ತೀರಲ್ಲ ಆ ಡಿಸ್ಟ್ರಿಕ್ಕಿಂದಾನೇ ನಿಮಗೆ ಈ ಥರ ಪೋಸ್ಟ್ ಬರುತ್ತೆ ಡಾಕ್ಯುಮೆಂಟ್ಸ್ ಬೇಕಂತೇಳಿ. ತಿಳುವಳಿಕೆ ಪತ್ರ ಅಂತ ಇದೆ ನೋಡಿ. 1:3 ಅನುಪಾತದ ಅಭ್ಯರ್ಥಿಗಳು ತಾತ್ಕಾಲಿಕ ಪಟ್ಟಿ ಪ್ರಕಟಣೆ ದಿನಾಂಕ ಅಂತಿದೆ. ನಮ್ದು ಡೇಟಿಗೆ ಆಗಿತ್ತು. ಅವರಿಗೆಲ್ಲರಿಗೂ ಇದು ಮನೆ ಕಳಿಸ್ತಾರೆ. ಓಕೆನಾ. 1:3 ಆದವರಿಗೆ ಇಲ್ಲಿ ನೋಡಿ, ಪರಿಶೀಲನೆಗೆ ಹಾಜರುಪಡಿಸಬೇಕಾದ ದಾಖಲೆಗಳು ಅಂತ ಇದೆ. ಈ ದಾಖಲೆಗಳು ಕಂಪಲ್ಸರಿ ಇರಲೇಬೇಕು ನಿಮಗೆ ಡಾಕ್ಯುಮೆಂಟ್ಸು. ಫಸ್ಟ್ ಏನಪ್ಪ ಅಂದರೆ, ಮೇನ್ ಆಗಿ ನೇಮಕಾತಿ ಕೋರಿ ಅರ್ಜಿ ಸಲ್ಲಿಸಿರುವ ಅರ್ಜಿ. ಇವಾಗ ನೀವು ಅಪ್ಲಿಕೇಶನ್ ಫಾರ್ಮ್ ಅದನ್ನು ಪ್ರಿಂಟ್ ತೊಗೊತೀರಲ್ಲ, ಅದು ಇರಬೇಕು. ಅದೇ ಇದು ನೇಮಕಾತಿ ಕೋರಿ ಅರ್ಜಿ ಸಲ್ಲಿಸಿರುವ ಅರ್ಜಿ ಅಂದರೆ ಅದು ಅಪ್ಲಿಕೇಶನ್ ಫಾರ್ಮು. ಅರ್ಜಿ ಮೂಲ ಪ್ರತಿ ಪ್ಲಸ್ 2 ಫೋಟೋಸ್ ಇರಬೇಕು. ಇದು ಒಂದು ಡಾಕ್ಯುಮೆಂಟು. ನೆಕ್ಸ್ಟ್ ಬ್ಯಾಂಕ್ ಚಲನ್, ಅಮೌಂಟ್ ಪೇ ಮಾಡಿರ್ತೀರಲ್ಲ ಅದರದ್ದು ಒಂದು ಮೂಲ ಪ್ರತಿ ಇರಬೇಕು. ನೆಕ್ಸ್ಟು ಜನ್ಮ ದಿನಾಂಕಕ್ಕೆ ಡೇಟ್ ಆಫ್ ಬರ್ತ್ಗೆ ಎಲ್ಲಿರುತ್ತಪ್ಪ ಅಂದರೆ ನೋಡಿ, ಇಲ್ಲಿ SSLC ಅಂಕಪಟ್ಟಿ, 10th ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅಲ್ಲಿ, ಅಥವಾ ಕ್ಯುಮ್ಯುಲೇಟಿವ್ ರೆಕಾರ್ಡ್, ಶಾಲಾ ದಾಖಲಾತಿ ವಹಿಯ ಉದ್ಧರಣ ಪ್ರತಿ, ಇವು ಯಾವುದಾದ್ರೂ ನಡೆಯುತ್ತೆ. ಎಲ್ಲರ ಹತ್ರನೂ ಆಲ್ಮೋಸ್ಟ್ SSLC ಅಂಕಪಟ್ಟಿ ಇದೇ ಇರುತ್ತೆ, ಅದರಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ. ಇದನ್ನು ಒಂದು ಕರೆಕ್ಟಾಗಿ ಇಟ್ಕೋಬೇಕು. ನೆಕ್ಸ್ಟ್ ಕ್ವಾಲಿಫಿಕೇಶನ್, ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಯಾವುದಿರಬೇಕಂದ್ರೆ PUC ಮತ್ತು ಕಂಪ್ಯೂಟರ್ ವಿದ್ಯಾರ್ಹತೆಯ ಅಂಕಪಟ್ಟಿ ಅಂತ ಕೇಳಿದ್ದಾನೆ. ನೀವು ಡಿಪ್ಲೊಮಾ ಮಾಡಿದರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲನೂ ಇಟ್ಕೋಬೇಕು ವಿದ್ಯಾರ್ಹತೆಗೆ. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ ಜಾತಿ ಮತ್ತು ಆದಾಯ ಅಂತ ಇದೆ ನೋಡಿ. ಜಾತಿ ಮತ್ತು ಆದಾಯ, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತಾರಲ್ಲ, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಇದ್ರದ್ದು ಡೇಟ್ ಇವಾಗ ಅಪ್ಲೈ ಮಾಡಾಗ ಡೇಟ್ ಇರುತ್ತೆ, ಬಟ್ ಅಪ್ಲೈ ಆದಮೇಲೆ ಡೇಟ್ ಮುಗಿದೋಗಿರುತ್ತೆ. ಇದು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಿದ್ರೆ ಇದ್ರದ್ದು ಹೇಳ್ತೀನಿ. ಇಲ್ಲ, ವಿತಿನ್ ಡೇಟಲ್ಲಿ ನೀವು ಅಪ್ಲೈ ಅದು ಇತ್ತಂದರೆ, ಈ ಅಪ್ಲೈ ಮಾಡೋ ಡೇಟ್ ಎಂಡ್ವರೆಗೂ ಅದು ಚಾಲ್ತಿಯಲ್ಲಿ ಇತ್ತಂದರೆ ಅದು ಏನೂ ಆಗಲ್ಲ. ಅದು ಆಮೇಲೆ ಎಕ್ಸ್ಪೈರ್ ಆದ್ರೂ ಪ್ರಾಬ್ಲಮ್ ಇಲ್ಲ, ಅದನ್ನು ತೊಗೊಂಡು ಹೋಗ್ಬೋದು. ಮತ್ತು ನೀವು ಯಾವುದಾದ್ರೂ ಹೊಸ ತೆಗೆಸಿದ್ರೆ ಅದನ್ನು ಕೂಡ ತೊಗೊಂಡೋಗಿ. ಓಕೆನಾ. ನೆಕ್ಸ್ಟು ವಿಳಾಸ ದೃಢೀಕರಣ ದಾಖಲೆ ಅಂತಿದೆ ನೋಡಿ. ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಮೂಲ ಪ್ರತಿ, ಆಧಾರ್ ಕಾರ್ಡ್ ಇದ್ದರೆ ನಡೆಯುತ್ತೆ. ನೆಕ್ಸ್ಟ್ ಇತರೆ ಮೀಸಲಾತಿ, ಯಾವುದಾದ್ರೂ ಎಕ್ಸ್ಟ್ರಾ ಮೀಸಲಾತಿ ಹಾಕಿರ್ತೀರಲ್ಲ, ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಅಂತ ಇದೆ ನೋಡಿ. ಅಂದರೆ ಇದು PDP ಇರುತ್ತಲ್ಲ ಅದನ್ನು. ನೆಕ್ಸ್ಟು ಗರಿಷ್ಠ ವಯೋಮಿತಿ ರಿಯಾಯಿತಿ ಕೋರಿರುವ ಸಂಬಂಧ, ಮಾಜಿ ಸೈನಿಕ, ವಿಧವೆ ಪ್ರಮಾಣ ಪತ್ರ, ಅಂಗವಿಕಲ ಪ್ರಮಾಣ ಪತ್ರ, ಇದು ಯಾರ್ಯಾರು ಇರುತ್ತಲ್ಲ ಅವರು ಇದನ್ನು ತೊಗೊಂಡು ಹೋಗ್ಬೇಕು. ಯಾರು ಮಾಜಿ ಸೈನಿಕರ ಮಕ್ಕಳಿದ್ರೆ ಅದನ್ನು, ವಿಧವೆ ಪ್ರಮಾಣ ಪತ್ರ ಇದ್ದರೆ, ಅಂಗವಿಕಲ ಪ್ರಮಾಣ ಪತ್ರ ಇದ್ದರೆ ಇದನ್ನು ತೊಗೊಂಡು ಹೋಗ್ಬೇಕು. ಸರ್ಕಾರಿ ನೌಕರರು ಇದ್ರಂದರೆ ಅವ್ರದ್ದೊಂದು ಇಲಾಖಾ ಮುಖ್ಯಸ್ಥರಿಂದ ಪಡೆದ NOCಯನ್ನು ತೊಗೊಂಡು ಹೋಗ್ಬೇಕು. ಯಾರಾದರೂ ಗೌರ್ಮೆಂಟ್ ಜಾಬ್ ಆಲ್ರೆಡಿ ಮಾಡ್ತಿದ್ರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಅದನ್ನು ತೊಗೊಂಡು ಹೋಗ್ಬೇಕು ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟು ನಡತೆ ಪ್ರಮಾಣ ಪತ್ರ ಅಂತ ಇದೆ ನೋಡಿ. ಇದನ್ನೆಲ್ಲ ಕೇಳ್ತಾರೆ. ಈ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತಿರಲ್ಲ ಅದೇ ನೋಡಿದೆ. ನಡತೆ ಪ್ರಮಾಣ ಪತ್ರ ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್.
ಕಾಲೇಜಿನ ಪ್ರಾಂಶುಪಾಲರಿಂದ ಪಡೆದ ನಡತೆ ಪ್ರಮಾಣ ಪತ್ರ ಹಾಗೂ ಇದು ನೋಡಿ 1 ಪಾಯಿಂಟ್ ಇಲ್ಲಿ ಎಲ್ಲಿ ಅಂದರೆ ಕಾಲೇಜ್, ನೀವು ಎಲ್ಲಿ ಕಾಲೇಜ್ ಓದಿರ್ತಿರಲ್ಲ ಅಲ್ಲಿ ಪ್ರಿನ್ಸಿಪಾಲ್ ಕಡೆ ಒಂದು ತಗೋಬೇಕು ವಿತ್ ಅವ್ರ ಸೀಲ್ ಸಿಗ್ನೇಚರ್ ಎಲ್ಲ. ನೆಕ್ಸ್ಟ್ ಹಾಗೂ ಸ್ಥಳೀಯ 2 ಗಣ್ಯ ವ್ಯಕ್ತಿಗಳಿಂದ ಪಡೆದ 6 ತಿಂಗಳೊಳಗಿನ ನಡತೆ ಪ್ರಮಾಣ ಪತ್ರ ಅಂತ ಇದೆ. ಅಂದರೆ ನಿಮ್ಮ ವಿಲೇಜ್ ಇರುತ್ತಲ್ಲ, ನೀವು ಯಾವ ಊರಲ್ಲಿ ಇರ್ತಿರಲ್ಲ ಅಲ್ಲಿ ಸ್ಥಳೀಯ 2 ಗಣ್ಯ ವ್ಯಕ್ತಿಗಳು ಅಂತ ಇದ್ದಾರೆ. ಅಂದರೆ ಇವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಈಗ ಸೊಸೈಟಿಯಲ್ಲಿ ಅಲ್ಲಿ 2 ಕಡೆಯಿಂದ ನೀವು ಬರ್ಸ್ಕೊಂಡು, ಇಲ್ಲ ಸ್ಕೂಲ್ ಟೀಚರ್ಸ್ ಯಾರಾದ್ರೂ ನಿಮ್ಮ ಕಡೆ ಇರ್ತಾರಲ್ಲ ಅವ್ರದ್ದು ವಿತಿನ್ 6 ಮಂತ್ ಒಳಗಡೆನೆ ಇರಬೇಕು. ಅವ್ರ ಕಡೆಯಿಂದ ಸೈನ್ ಮಾಡಿಸ್ಕೊಂಡು ಸೀಲ್ ಹಾಕ್ಸ್ಕೊಂಡಿರ್ಬೇಕು. ಇದು ಬೇಕಾಗುತ್ತೆ. ಇದನ್ನು ತೊಗೊಂಬಂದಿದ್ದೀವಿ ನಾವು. ನೆಕ್ಸ್ಟು ಇದು ನೋಡಿ ನಡತೆ ಪ್ರಮಾಣ ಪತ್ರ, ಇದು ಕ್ಯಾರೆಕ್ಟರು. ನೆಕ್ಸ್ಟ್ ಗ್ರಾಮೀಣ ಮೀಸಲಾತಿ, ಯಾರಾದರೂ ರೂರಲ್ ಇರ್ತಾರ, ರೂರಲ್ ಸರ್ಟಿಫಿಕೇಟ್ ಹಾಕಿರ್ತೀರಲ್ಲ ಅವರಿಗಿದು. ಗ್ರಾಮೀಣ ಅಭ್ಯರ್ಥಿಗಳೆಂದು ಮೀಸಲಿರಿಸಿದ ಹುದ್ದೆಗಳಿಗಾಗಿ ಕ್ಲೇಮ್ ಮಾಡುವ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಯಾವುದರಲ್ಲಿ ಅಂದರೆ ಸಾಮಾನ್ಯ GMದಾಗಿದ್ರೆ ನಮೂನೆ 2 ರ ಪ್ರಮಾಣ ಪತ್ರವಲ್ಲದೆ ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ 1ರಲ್ಲಿ ಪ್ರಮಾಣ ಪತ್ರ ಕಡ್ಡಾಯವಾಗಿ. ಈಗ ಯಾರು GMದಲ್ಲಿ ಹಾಕಿರ್ತಾರೆ ನೋಡಿ, ಅವರು ಗ್ರಾಮೀಣ ಇರ್ತಾರಲ್ಲ ಅವರು ನಮೂನೆ 1 ತೊಗೊಂಬರ್ಬೇಕು. GMದಲ್ಲಿ ರೂರಲ್ ಕ್ಲೈಮ್ ಮಾಡ್ತಾರಲ್ಲ ಅವರು, ಓಕೆನಾ. ನೆಕ್ಸ್ಟ್ ಕಡ್ಡಾಯ ಕನ್ನಡ. ಮತ್ತು ಇದು ಬೇರೆ ಬೇರೆ ಕ್ಯಾಸ್ಟ್ದವರಿಗೆ ಇದಾವೆ ನೋಡಿ. ಈಗ ಕ್ಯಾಸ್ಟ್ 2A SC ಬೇರೆ ರೂರಲ್ ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ತೊಗೊಂಡೋಗ್ಬೇಕು. ನೆಕ್ಸ್ಟ್ ಕನ್ನಡ ಇದ್ದಾರೆ, ಕನ್ನಡ ಮೀಡಿಯಂ ಇರುತ್ತಲ್ಲ 1 to 10th, ಇದು 1 to 10th ಇರಬೇಕು, ಇದು 1 to 10th ಇರಬೇಕು, ಓಕೆನಾ. 1 to 10th 1ರಿಂದ 10ನೇ ತರಗತಿ ಗ್ರಾಮೀಣ ಮೀಸಲಾತಿಗೆ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿರೋ ಬಗ್ಗೆ ನಮೂನೆ 2ರಲ್ಲಿ ಗ್ರಾಮೀಣ ಅಭ್ಯರ್ಥಿ ಪತ್ರ ಇರಬೇಕು. ಇವೆರಡು ಕಂಪಲ್ಸರಿ ಬೇಕು ಫ್ರೆಂಡ್ಸ್, ನೀವು ಇದರಲ್ಲಿ ಕ್ಲೈಮ್ ಮಾಡ್ಬೇಕಂದ್ರೆ. ಇಲ್ಲ ಅಂದರೆ ಇಲ್ಲಿ PDP ಒಂದಿದೆಯಲ್ಲ, ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ, ಇದು ಇಲ್ಲ ಅಂದರೆ ನಿಮಗೆ ರಿಸರ್ವೇಷನ್ ಸಿಗಲ್ಲ, ಇಲ್ಲ ಅಂದರೆ GMಲ್ಲಿ ಹಾಕ್ಬಿಡ್ತಾರೆ, ಓಕೆನಾ. ನೆಕ್ಸ್ಟ್ ವಿಕಲಚೇತನ ಅಂತಿದೆ ನೋಡಿ, ಸಂಬಂಧಪಟ್ಟ ವೈದ್ಯಕೀಯ ಪ್ರಾಧಿಕಾರದಿಂದ ಪಡೆದಿರುವ ವಿಕಲಚೇತನ ಪ್ರಮಾಣ ಪತ್ರ ಮೂಲ ದಾಖಲೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಇದನ್ನು ತೊಗೊಂಡೋಗ್ಬೇಕು. ನೆಕ್ಸ್ಟ್ ತೃತೀಯ ಲಿಂಗ ಅಭ್ಯರ್ಥಿ ಹಕ್ಕು ರಕ್ಷಣೆ 2010 ಇವರಿಗೊಂದು ಸಪ್ರೇಟ್ ಜಿಲ್ಲಾ ಮ್ಯಾಜಿಸ್ಟ್ರೇಟಿಂದ ಒಂದು ಪ್ರಮಾಣ ಪತ್ರ ಬರುತ್ತೆ, ಅದನ್ನು ತೊಗೊಂಡೋಗ್ಬೇಕು. ಇಲ್ಲಿ ಯಾರ್ಯಾರು ನೀವು ಇದನ್ನು ಹಾಕಿರ್ತೀರಲ್ಲ ಎಸ್ ಅಂತೇಳಿ, ಈ ಸರ್ಟಿಫಿಕೇಟ್ನ ನೀವು ಹಾಜರುಪಡಿಸಲೇಬೇಕು, ಅಲ್ಲಿ ಹೋಗಿ ಕೊಡಲೇಬೇಕು. ಈಗ ರೂರಲ್ ಹಾಕಿದ್ರೆ ಅಂದರೆ ರೂರಲ್ ಇರಲೇಬೇಕು. ಇಲ್ಲ ನನ್ನ ಕಡೆ ರೂರಲ್ ಅಂದರೆ ಅದು ಹಳೇದು ಕಳೆದೋಗಿತ್ತು ಹೊಸದು ಮಾಡಿಸಿದ್ದೀನಿ ಅಂದರೆ ನಡೆಯಲ್ಲ. ನೀವು ಯಾವ್ದು ಹಾಕಿರ್ತೀರಲ್ಲ ಅಪ್ಲಿಕೇಶನಲ್ಲಿ ಅದೇ ಡಾಕ್ಯುಮೆಂಟ್ಸೇ ಬೇಕಾಗುತ್ತೆ. ಹೊಸ ಡಾಕ್ಯುಮೆಂಟ್ಸ್ ತೊಗೊಂಡು ಹೋದರೆ ತೊಗೊಳ್ಳಲ್ಲ ಅವರು, ಓಕೆನಾ. ಮತ್ತು ಕನ್ನಡ ಮೀಡಿಯಮ್ಮು ಅಷ್ಟೇ, ನೀವು ಆಲ್ರೆಡಿ ಆ ಡೇಟ್ ಒಳಗಡೆನೆ ಬರ್ಸ್ಕೊಂಡು BO ಸಿಗ್ನೇಚರ್ ಎಲ್ಲ ಮಾಡಿಸಿರ್ಬೇಕು. ಅದು ಆದಮೇಲೆ ನಾನು ಮಾಡಿಸ್ತೀನಿ ಅಂದರೆ ನಡೆಯಲ್ಲ, ಓಕೆನಾ ಫ್ರೆಂಡ್ಸ್. ಇವಾಗ ಇನ್ಕಮ್ ಸರ್ಟಿಫಿಕೇಟು ನೋಡಿ, ಇನ್ಕಮ್ ಸರ್ಟಿಫಿಕೇಟ್ ಏನಿರ್ಬೇಕಂದ್ರೆ ವಿತಿನ್ ಡೇಟಲ್ಲಿ ಇರಬೇಕು. ಇವಾಗ ಎಕ್ಸಾಂಪಲ್ಲು 22, ಇವತ್ತಿನ ಡೇಟೇ ತೊಗೊಂಡ್ರೆ 22/11/2025, ಇವತ್ತು ಅಪ್ಲಿಕೇಶನ್ ಹಾಕಿದಿರಿ ನೀವು, ಇವತ್ತಿನ ಒಳಗಡೆ ಇದ್ದರೆ ಮುಗೀತದು. ನೆಕ್ಸ್ಟ್ 23/11/2025 ಎಕ್ಸ್ಪೈರ್ ಆದರೂ ನಡೆಯುತ್ತೆ, ಯಾಕಂದರೆ ಈ ಡೇಟಲ್ಲಿ ಒಳಗಡೆ ಅದು ಇನ್ನೂ ಚಾಲ್ತಿಯಲ್ಲಿತ್ತು. ವಿತ್ ಅದನ್ನು ತೊಗೊಂಡವ್ರಿ. ನೆಕ್ಸ್ಟ್ ಹೊಸದೊಂದು ಯಾವುದಾದ್ರೂ ಹೊಸದು ಮಾಡಿಸಿರ್ತೀರಲ್ಲ, ಮತ್ತೆ ಹೊಸದು ಇನ್ಕಮ್ ಕ್ಯಾಸ್ಟ್ ಹೊಸದು ಮಾಡಿಸಿರ್ತೀರಲ್ಲ ಅದನ್ನು ತೊಗೊಂಡೋಗ್ಬೇಕು, ಓಕೆನಾ. ನೆಕ್ಸ್ಟು ಕನ್ನಡ ರೂರಲ್ ಮತ್ತು PDP ಇರುತ್ತಲ್ಲ, ಇದನ್ನು ನೀವು ಯಾವುದು ಅಪ್ಲಿಕೇಶನ್ ಟೈಮಲ್ಲಿ ಯಾವ್ದು ಹಾಕಿರ್ತೀರಿ ನೋಡಿ, ಅಪ್ಲಿಕೇಶನ್ ಟೈಮಲ್ಲಿ ಅದೇ ಸಬ್ಮಿಟ್ ಮಾಡಬೇಕು. ಮತ್ತು ಹೊಸದು ನೀವು ಅದು ಕಳೆದೋಯ್ತು ಅಂತೇಳಿ ಹೊಸದು ಬರ್ಸ್ಕೊಂಡು ಇದು ಸಬ್ಮಿಟ್ ಮಾಡಿದ್ರೆ ಅವರು ತೊಗೊಳ್ಳಲ್ಲ. ವಿತಿನ್ ಡೇಟಲ್ಲೇ ಇರಬೇಕು. ಅಲ್ಲಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆ ಡೇಟಲ್ಲಿ ಇರೋದನ್ನೇ ಅದನ್ನೇ ತೊಗೊಂಡು ಹೋಗ್ಬೇಕು. ನೀವು ಹೊಸದು ಬರ್ಸ್ಕೊಂಡೋಗಿ ಹೊಸದು ಮಾಡಿಸ್ಕೊಂಡು ಹೋದರೆ ತೊಗೊಳ್ಳಲ್ಲ. ರೂರಲ್ಲು, ಕನ್ನಡ ಮತ್ತು PDP. ರೂರಲ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಫ್ರೆಂಡ್ಸ್, ಯಾಕಂದರೆ 25% ರಿಸರ್ವೇಷನ್ ಇರೋದು. ಸೊ ರೂರಲ್ ಇರೋರೆಲ್ಲನೂ ಕರೆಕ್ಟಾಗಿ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಅದು 10 ವರ್ಷದ ಹಳೇದಿದ್ರೂ ನಡೆಯುತ್ತೆ, 10 year ಹಳೇದಿದ್ರೂ ನಡೆಯುತ್ತೆ. ಯಾಕಂದರೆ ಅದಕ್ಕೆ ಎಕ್ಸ್ಪೈರ್ ಡೇಟ್ ಅಂತಿಲ್ಲ, ಜಸ್ಟ್ ಹಳೇದಾಗಿ ಹೋಗ್ಬೋದು. ಬಟ್ ಅದಕ್ಕೆ ಡೇಟ್ ಅಂತಲೇ ಇಲ್ಲ. ನೀವು ಹಳೇದಿದ್ರೂ ಅದನ್ನೇ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ರೂರಲ್ಲು, ಕನ್ನಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಅದನ್ನೇ ಇಟ್ಕೋಬೋದು. ಮತ್ತು ಇನ್ಕಮ್ ಸರ್ಟಿಫಿಕೇಟ್ 5 yearಗೊಮ್ಮೆ ಎಕ್ಸ್ಪೈರ್ ಆಗ್ತಿರುತ್ತೆ, ಅದಕ್ಕೆ ರಿನ್ಯೂವಲ್ ಮಾಡಬೇಕಾಗುತ್ತೆ, ಓಕೆನಾ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಕಂಪ್ಯೂಟರ್ ಕೇಳ್ತಿದ್ದೀರಲ್ಲ, ಕಂಪ್ಯೂಟರ್ಗೆ
ನಮ್ಮ ಕಡೆ ಇಲ್ಲ, ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಕೇಳ್ತಾರೆ, ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳ್ತಾರೆ. ನಾನು ಕಂಪ್ಯೂಟರ್ ಸರ್ಟಿಫಿಕೇಟ್ ನಾವು ಓದಿಲ್ಲ ಅಂತಂದರೆ ನನ್ನ ಕಡೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಡೆಯುತ್ತೆ. ಓಕೆನಾ? ಕಂಪ್ಯೂಟರ್ ಸರ್ಟಿಫಿಕೇಟ್ ನಮಗೇನು ಕೇಳಿದ್ರು ಅವರು, ನಾವು ಓದಿಲ್ಲ, ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಅಂತ ಹೇಳಿದ ಮೇಲೆ ಅವರು ಕೇಳಿಲ್ಲ. ಸೊ ಇದನ್ನು ಮಾತ್ರ ತೊಗೋಬೇಕು. ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹೇಳಿದ್ದೀನಲ್ಲ, ಊರಿನ ಗಣ್ಯ ವ್ಯಕ್ತಿಗಳಿಂದ ಕಡೆಯಿಂದ ಬರ್ಸ್ಕೊಂಡು ಇಟ್ಕೋಬೇಕು. ಎಕ್ಸಾಮ್ ಆದ ತಕ್ಷಣ ಆದರೂ ಬರ್ಸ್ಕೊಳ್ಳಿ. ವಿತಿನ್ 6 ಮಂತಲ್ಲಿ ಇಬ್ಬರ ಕಡೆಯಿಂದ ಇರಬೇಕದು. ಮತ್ತು ಕಾಲೇಜ್ ಪ್ರಿನ್ಸಿಪಲ್ ಕಡೆಯಿಂದನೂ ಒಂದು ಇರಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ಇದ್ದಾವೆ, ಎಲ್ಲನೂ ಕರೆಕ್ಟಾಗಿ ಇಟ್ಕೊಳ್ಳಿ. ಎಷ್ಟು ಸೆಟ್ ಜೆರಾಕ್ಸ್ ಬೇಕು ಎಲ್ಲ ಹೇಳ್ತಾರೆ. ಜೆರಾಕ್ಸ್ ಎಷ್ಟು ಸೆಟ್ ಬೇಕು ಏನೇನಂತ ಕರೆಕ್ಟಾಗಿ ನಿಮ್ಮ ಅಡ್ರೆಸ್ಗೆ ಈ ಥರ ನೋಟಿಸ್ ಬರುತ್ತೆ. ಮತ್ತು ಫೋನ್ ಮಾಡಿನೂ ಹೇಳ್ತಾರೆ. ಓಕೆನಾ? ಇಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು. ಮತ್ತು ಇನ್ನೂ ಹೊಸದಾಗಿ ಏನಾದರೂ ಡಾಕ್ಯುಮೆಂಟ್ಸ್ ಬಗ್ಗೆ ಇಷ್ಟು ಇತ್ತು. ನೆಕ್ಸ್ಟ್ ಇನ್ನು ಹೊಸದಾಗಿ ವಿಡಿಯೋ ಮತ್ತೆ ಯಾವ್ದು ಮಾಡ್ತೀನಪ್ಪ ಅಂದರೆ, ಇನ್ನು ಮ್ಯಾಗ್ಝಿನ್ಸ್ ಯಾವ ಥರ ಓದಬೇಕು ಅಂದರೆ, ಮ್ಯಾಗ್ಝಿನ್ಸ್ ಯಾವ್ದು ಓದಬೇಕು, ಯಾವ ಎಕ್ಸಾಮ್ಗೆ ಬೇಜಾನ್ ಮ್ಯಾಗ್ಝಿನ್ಸ್ ಇದ್ದಾವೆ ಅದನ್ನು ವಿಡಿಯೋ ಮಾಡ್ತೀನಿ. ಮತ್ತು ಕಡಿಮೆ ಟೈಮಲ್ಲಿ ಇವಾಗ ನೋಡಿ, ಇನ್ನು 1 ಮಂತ್ ಇರೋದು ಅಷ್ಟೇ. 1 ಮಂತ್ ಅಷ್ಟೇ ಉಳ್ಕೊಂಡಿರೋದು. ಇದು ನಾನ್ ಎಚ್ ಕೆ ಆಗಿದ್ರೆ 2 ಮಂತ್, ಇದು ಎಚ್ ಕೆಗೆ 1 ಮಂತ್ ಉಳಿದ್ರೆ ನಾನ್ ಎಚ್ ಕೆಗೆ 2 ಮಂತ್ ಉಳಿದ್ವಿ. ಈ ಮಂತಲ್ಲಿ ಸ್ವಲ್ಪ ಜನ ಇವಾಗ ಕೋಚಿಂಗ್ ಕ್ಲಾಸ್ ತಗೊಳ್ಳ, ಆನ್ಲೈನ್ ಕ್ಲಾಸ್ ತಗೊಳ್ಳ, ಹೊಸ ಬುಕ್ಸ್ ತೊಗೊಂಡು ಓದಲ್ಲ ಎಲ್ಲ ಕೇಳ್ತಿದ್ದಾರೆ. ಸೊ ಇದು ಕರೆಕ್ಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದೇ ಥರ ಓದಿದ್ದೀನಿ ನೀವು ಶಾರ್ಟ್ ಈ ಕಡಿಮೆ ಟೈಮಲ್ಲಿ. ಸುಮ್ಮನೆ ಬೇರೆ ಯಾರ್ಯಾರು ಏನೋ ಹೇಳ್ತಾರಂತ ಆ ಥರ ಓದೋಕೆ ಹೋಗ್ಬೇಡಿ. ಓಕೆನಾ? ಮತ್ತು KPSC ಕಡೆಯಿಂದ 1:3 ಆದರೆ ಇದೇ ಥರ ಡಾಕ್ಯುಮೆಂಟ್ಸ್ ಬರುತ್ತೆ. ನೀವೆಲ್ಲ ಡಾಕ್ಯುಮೆಂಟ್ಸ್ನು ಕರೆಕ್ಟಾಗಿ ಸಬ್ಮಿಟ್ ಮಾಡಬೇಕು. ನೀವು ಎಲ್ಲನೂ ರಿಸರ್ವೇಷನ್ ಕ್ಲೈಮ್ ಮಾಡಬೇಕು ಅಂದರೆ PDP ಕನ್ನಡ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ರಿಸರ್ವೇಷನ್. ಇಲ್ಲ ಅಂದರೆ ನಿಮ್ದು ಯಾವುದು ಕರೆಕ್ಟಾಗಿ ಸಬ್ಮಿಟ್ ಮಾಡಲಿಲ್ಲ ಅಂದರೆ GMದಾಗ ಮಾಡಿಬಿಡ್ತಾರೆ, GM ಆಗಿಬಿಡುತ್ತೆ. ಸೊ ಕನ್ನಡ ರೂರಲ್ಲು PDP ಕರೆಕ್ಟಾಗಿ ಇಟ್ಕೊಳ್ಳಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಓಕೆನಾ? ಇಷ್ಟು ಏನಿದಾವಲ್ಲ ಇಷ್ಟು, ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅವೆಲ್ಲ ಆಮೇಲೆ ಬರ್ಸ್ಕೊಳ್ಳಿ. ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಹಳೇದು ಬರ್ಸ್ಕೊಂಡ್ರೆ ನಡೀತೆ, ಹೊಸದು ನಡೆಯುತ್ತೆ. ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತು ಫ್ರೆಂಡ್ಸ್. ಯಾವುದಾದ್ರೂ ಒಂದೊಂದು ಡಾಕ್ಯುಮೆಂಟ್ಸ್ ಮಿಸ್ ಆಗಿದ್ರೆ ಮತ್ತೆ ಟೈಮ್ ಕೊಡ್ತಾರೆ ಸಬ್ಮಿಟ್ ಮಾಡೋಕ್ಕೆ. ಡಾಕ್ಯುಮೆಂಟ್ಸ್ ಇದ್ದರೆ ಅಫಿಡವಿಟ್ ಅಂತ ಇರುತ್ತಲ್ಲ ಅದನ್ನು ಬರ್ಸ್ಕೊಂಡು ಇಟ್ಕೊಳ್ಳಿ ಫಸ್ಟಿಗೇನೆ. ಓಕೆನಾ? ಅದನ್ನು ಬರ್ಸ್ಕೊಂಡು ಇಟ್ಕೊಂಡ್ರೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿದ್ರೆ ಅದನ್ನು ಮತ್ತೆ ಸಬ್ಮಿಟ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಮತ್ತು ಒಂದು ಅಪ್ಲಿಕೇಶನ್ ಹಾಕಲ್ಲಿ ಕೇಳ್ತಿದ್ರು. ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ, ಏನಾದರೂ ಅಪ್ಲಿಕೇಶನ್ ಹಾಕುವಾಗ ನೇಮ್ದು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆಗಿರುತ್ತೆ. ಮತ್ತು ಒಂದೊಂದು ಕಡೆ ನೋ ಅಲ್ಲಿ ಕೊಡಲ್ಲಿ SI ಈ ಥರ ಏನಾದರೂ ಸ್ಮಾಲ್ ಮಿಸ್ಟೇಕ್ ಮಾಡಿರ್ತೀರಿ. ಈಗ ಕಾಲೇಜ್ 10% ಹಾಕಲ್ಲಿ ಎಲ್ಲ ಮಿಸ್ಟೇಕ್ ಆಗಿರ್ತಾವಲ್ಲ, ಅಂಥವಕ್ಕೇನು ತಲೆ ಕೆಡಿಸ್ಕೋಬೇಡಿ, ಅವೇನು ಮ್ಯಾಟ್ರೇ ಆಗಲ್ಲ. ಅಫಿಡವಿಟ್ ಬರೆದ್ಬಿಟ್ಟು ಲಾಸ್ಟಲ್ಲಿ ಕೊಡ್ಬೋದು. ಇವು ಸ್ಪೆಲ್ಲಿಂಗ್ ಮಿಸ್ಟೇಕು ಮತ್ತು ಇವು ಪರ್ಸೆಂಟೇಜ್ ಹಾಕಲ್ಲಿ ಏನಾದರೂ ಅದಾದರೆ ಏನು ಇದು ಆಗಲ್ಲ. ಮೇನಾಗಿ ಡಾಕ್ಯುಮೆಂಟ್ಗಳು ಏನು 10th ಇದಲ್ಲ ಅದು, ಮತ್ತು ರಿಸರ್ವೇಷನ್ದು, ಕ್ಯಾಸ್ಟ್ ಇನ್ಕಮ್ ತುಂಬ ಇಂಪಾರ್ಟೆಂಟು. ಕ್ಯಾಸ್ಟ್ ಇನ್ಕಮ್ ವಿತಿನ್ ಡೇಟ್ ಇದ್ದರೆ ನಡೆಯುತ್ತೆ. ಓಕೆನಾ? ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಕರೆಕ್ಟಾಗಿ ನಿಮಗೆ ಈ ಥರ ಡಾಕ್ಯುಮೆಂಟ್ಸ್ಗೆ ಎಲ್ಲನೂ ನಿಮಗೆ ಇದು ಮಾಡಿ ಕಳಿಸ್ತಾರೆ, ನೋ ಪ್ರಾಬ್ಲಮ್. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಹೊಸದಾಗಿ ಏನಾದರೂ ಅಪ್ಡೇಟ್ ಮಾಡ್ತೀನಿ, ಮತ್ತೆ ಹೊಸದಾಗಿ ಅಪ್ಡೇಟ್ ಕೊಡ್ತಿರ್ತೀನಿ. ವಿಡಿಯೋನ ಹಂಗೆ ನೋಡ್ತಾಯಿರಿ.